ವೈಯಾರೊತ್ತಿ ಭಾವನೆ ಭಾಗ 1. ವೈಯಾರೊತ್ತಿ ಭಾವನೆ ಭಾಗ 1. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ವೈಯಾರೊತ್ತಿ ಭಾವನೆ ಭಾಗ 1 ಕೇಳ್ತಾ ಇದ್ದೀರಿ. ಅಂದರೆ ಷೋಡಶ ಕಾರಣ ಭಾವನೆ ಅಥವಾ 16 ಭಾವನೆಗಳು ಇವು ತೀರ್ಥಂಕರ ಪ್ರಕೃತಿ ಬಂಧಕ್ಕೆ ಕಾರಣ ಇದ್ದಾವೆ. ಅದರಲ್ಲಿ 9ನೆಯ ಸಂಖ್ಯೆಯ ವೈಯಾರೊತ್ತಿ ಭಾವನೆಯನ್ನು 1ನೇ ಭಾಗದಲ್ಲಿ ನೀವು ಕೇಳ್ತಾ ಇದ್ದೀರಿ. 8 ಭಾವನೆಗಳ ವಿಷಯ ಹಿಂದೆ ವಿಸ್ತಾರವಾಗಿ ಮುಗಿದಿದೆ. ಈಗ ವಿಷಯ ವೈಯಾರೊತ್ತಿ ಭಾವನೆ. ವೈಯಾರೊತ್ತಿಯ ಅರ್ಥ ಅಂದರೆ ಸೇವೆ, ಶುಶ್ರೂಷೆ, ಅನುಗ್ರಹ, ಉಪಕಾರ ಇವೆಲ್ಲ ಇವೆ. ಅಕಸ್ಮಾತ್ ನೀವು ವೈಯಾರೊತ್ತಿಯನ್ನು ಸೇವೆ ಅಂದರೂ ಸರಿಯಿದೆ, ಶುಶ್ರೂಷೆ ಅಂದರೂ ಸರಿಯಿದೆ, ಅನುಗ್ರಹ ಅಂದರೂ ಸರಿಯಿದೆ, ಉಪಕಾರ ಅಂದರೂ ಕೂಡ ಸರಿಯಿದೆ. ರತ್ನತ್ರಯದ ರಕ್ಷಣೆ ಆಗಲಿ ಎಂಬ ಭಾವನೆಯಿಂದ ಅದನ್ನು ಧರಿಸಿದಂತಹ ಸಾಧುಗಳ ಸೇವೆ ಮಾಡುವುದು, ಜಿನಧರ್ಮದ ಹಾನಿ ಆಗದಿರಲೆಂದು ಔಷಧಿ, ಆಹಾರ ಆದಿಗಳನ್ನು ಕೊಟ್ಟು ಸ್ವ ಮತ್ತು ಪರದ ಅನುಗ್ರಹ ಮಾಡುವುದು, ಅದನ್ನು ವೈಯಾರೊತ್ತಿ ಎಂದಿದ್ದಾರೆ. ವೈಯಾರೊತ್ತಿಯ ಬಗ್ಗೆ ಅನೇಕ ಮಹಾಶಾಸ್ತ್ರಗಳ ಅಭಿಪ್ರಾಯಗಳು ಬೇರೆ ಬೇರೆ ಇದೆ. ಆದರೆ ಎಲ್ಲದರ ಅರ್ಥಗಳು ಒಂದೇ ಆಗುತ್ತವೆ. ಯಾಕೆಂದರೆ ಬೇರೆ ಬೇರೆ ಶಾಸ್ತ್ರದಲ್ಲಿ ಬೇರೆ ಬೇರೆ ವಿಷಯಗಳು ನಡೆಯುತ್ತಾ ಇರಬೇಕಿದ್ರೆ ಆ ವಿಷಯಕ್ಕೆ ಹೊಂದುವಂತಹ, ಹೋಲಿಕೆ ಆಗುವಂತಹ ಉದಾಹರಣೆಗಳನ್ನು ಅಥವಾ ಶಬ್ದಗಳನ್ನು ಅಲ್ಲಿ ಬಳಸಲಾಗುತ್ತದೆ. ಆದ್ದರಿಂದ ಅಭಿಪ್ರಾಯಗಳು ಬೇರೆ ಬೇರೆ ಆದರೂ ಕೂಡ ಅದರ ಫಲಿತಾಂಶ ಒಂದೇ ಇರುತ್ತದೆ. ಮಹಾಶಾಸ್ತ್ರ ಸರ್ವಾರ್ಥ ಸಿದ್ಧಿ ಇದನ್ನು ರಚಿಸಿದವರು ಆಚಾರ್ಯ ಭಗವಾನ್ ಪೂಜ್ಯಪಾದ್. ಅವರ ಪ್ರಕಾರ ಗುಣಿ ಪುರುಷರಿಗೆ ದುಃಖ ಬಂದು ಒದಗಿದಾಗ ನಿರ್ದೋಷ ವಿಧಿಯಿಂದ ಅವರ ದುಃಖವನ್ನು ದೂರ ಮಾಡುವುದು ವೈಯಾರೊತ್ತಿ ಇದೆ. ಶಾಸ್ತ್ರ ವಿರೋಧ ಇಲ್ಲದ ಶುದ್ಧ ಔಷಧಿಗಳಿಂದಲೇ ಸೇವೆ ಮಾಡಬೇಕು. ಕಾರಣ ಶರೀರಕ್ಕಿಂತ ಸಂಯಮ ಧರ್ಮ ಹೆಚ್ಚಿನದ್ದು ಇರುವುದರಿಂದ ಅಶುದ್ಧ ವಸ್ತುವನ್ನು ತಿನ್ನಿಸಬಾರದು, ಬಳಸಬಾರದು. ಧವಲ ಅನ್ನುವಂತಹ ಮಹಾಶಾಸ್ತ್ರ ಅದನ್ನು ರಚಿಸಿದವರು ಆಚಾರ್ಯ ಭಗವಾನ್ ವೀರಸೇನರು. ಅಲ್ಲಿ ಉಲ್ಲೇಖ ಏನಿದೆ ಅಂತಂದರೆ, ಆಪತ್ತಿನ ಸಮಯದಲ್ಲಿ ಅದರ ನಿವಾರಣೆಗಾಗಿ ಯಾವ ಸಮ್ಯಕ್ ಉಪಚಾರ ಮಾಡಲಾಗುವುದೋ ಅದು ವೈಯಾರೊತ್ತಿ ಇದೆ. ಉಪಸರ್ಗದಿಂದ ಪೀಡಿತ ವೃದ್ಧ ಕ್ಷೀಣಕಾಯ ಮುನಿಗಳ ಸೇವೆಗೆ ಸತತ ಸಾವಧಾನ ಇರುವುದು ವೈಯಾರೊತ್ತಿ ಭಾವನೆ ಇದೆ. ಈಗ ನಿಮಗೆ ವೈಯಾರೊತ್ತಿಯ ಬೇರೆ ಬೇರೆ ಪಾರಿಭಾಷಿಕ ಶಬ್ದಗಳನ್ನು ಕೇಳಿದ್ದೀರಿ. ಅದರೊಳಗಡೆ ನೀವು ಯಾವುದೇ ಸಮಯದಲ್ಲಿ ಯಾವುದೇ ಉತ್ತರವನ್ನು ಕೊಟ್ಟರೂ ಕೂಡ ಅದು ಸತ್ಯನೇ ಇದೆ, ಸರಿಯೇ ಇದೆ, ತನ್ನಲ್ಲಿ ತಾನು ಸಂಪೂರ್ಣ ಅದು ಸರಿಯಾದ ವಸ್ತುವೇ ಇದೆ, ಸರಿಯಾದ ಉತ್ತರವೇ ಇದೆ. ಆದರೆ ಒಂದೇ ವಸ್ತುವನ್ನು ಹೇಳುವಂಥ ಪ್ರಕಾರಗಳು ಬೇರೆ ಬೇರೆ ಇರುತ್ತವೆ. ಹಾಗಿದ್ದರೆ ನೀವು ಒಂದು ಪ್ರಶ್ನೆ ಕೇಳಬಹುದು, ಒಂದೇ ವಸ್ತುವನ್ನು ಒಂದೇ ರೀತಿ ಹೇಳಿದರೆ ಸರಳ ಆಗುತ್ತದೆ, ಒಂದೇ ವಸ್ತುವನ್ನು ಬೇರೆ ಬೇರೆ ರೀತಿ ಹೇಳುವುದರಿಂದ ಅನೇಕ ಗೊಂದಲಗಳು ಉತ್ಪನ್ನ ಆಗ್ತವೆ. ನಾವು ಯಾವುದನ್ನು ನೆನಪು ಇಟ್ಟುಕೊಳ್ಳಬೇಕು, ಯಾವುದನ್ನು ಮರೆಯಬೇಕು? ಇದು ಪ್ರಶ್ನೆ ಸಹಜವಾಗಿ ಬಂದೇ ಬರ್ತದೆ. ಆದರೆ ವಿಷಯ ಹಾಗಲ್ಲ. ನೀವು ಇಲ್ಲಿ ಬಂದಂತಹ ಎಲ್ಲ ಮಹಾಶಾಸ್ತ್ರಗಳ ಬೇರೆ ಬೇರೆ ಪಾರಿಭಾಷೆಗಳನ್ನು ಅಭ್ಯಾಸ ಮಾಡಿದಾಗ ನಿಮ್ಮ ಜ್ಞಾನದಲ್ಲಿ ವಿಪುಲ ವೃದ್ಧಿ ಆಗ್ತದೆ. ಜ್ಞಾನ ಬೃಹತ್ತಾಗಿ ವಿಸ್ತಾರವನ್ನು ಹೊಂದುತ್ತದೆ. ಜ್ಞಾನ ವಿಸ್ತಾರವನ್ನು ಹೊಂದಬೇಕಾದರೆ ಅನೇಕ ಮಹಾಶಾಸ್ತ್ರಗಳ ಬೇರೆ ಬೇರೆ ಪಾರಿಭಾಷೆಗಳನ್ನು ಅತಿ ಶ್ರದ್ಧೆ ಭಕ್ತಿಯಿಂದ ನಿರ್ಲಕ್ಷ್ಯ ಇಲ್ಲದೆಯೇ ನಾವು ಅದನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಆವಾಗ ಜ್ಞಾನದ ವಿಸ್ತಾರ ಇಷ್ಟೊಂದು ಸುಂದರ ಆಗ್ತದೆ. ಬೇಕಾದರೆ ನೀವೇ ಅದನ್ನು ಮಾಡಿ ನೋಡ್ರಿ, ನಿಮಗೆ ಅದು ಆನಂತರ ಅನುಭವದಲ್ಲಿ ಬರ್ತದೆ. ಹೇಗಾದರೂ ಇರಲಿ. ಈಗ
ಮುಂದೆ ಒಂದು ಪ್ರಶ್ನೆ ಬರ್ತದೆ. ಏನು ಅಂತಂದರೆ, ಹಾಗಾದರೆ ಈಗ ನಾವು ವೈಯಾರವೃತ್ತಿ ಅಂದರೆ ಸೇವೆ, ಶುಶ್ರೂಷೆ, ಅನುಗ್ರಹ, ಉಪಕಾರ ಇದರ ಬಗ್ಗೆ ಪಾರಿಭಾಷೆಯನ್ನು ಕೇಳಿದ್ದಾಯಿತು, ಸತ್ಯ ಇದೆ. ಹಾಗಾದರೆ ವೈಯಾರವೃತ್ತಿ ನಾವು ಯಾರದ್ದು ಮಾಡಬೇಕು? ನೀವೀಗ ವೈಯಾರವೃತ್ತಿ ಬಗ್ಗೆ ಕೇಳಿದ್ದು ಸತ್ಯ ಇದೆ, ಆಯ್ತಪ್ಪ, ನಿಮಗೆ ಗೊತ್ತಾಯಿತು ಹೇಗೆ ಯಾವುದಕ್ಕೆ ವೈಯಾರವೃತ್ತಿ ಅಂತಾರೆ, ಸೇವೆ ಯಾವುದಕ್ಕೆ ಅಂತಾರೆ, ನಿಮಗೆ ಗೊತ್ತಾಯಿತು ಅಲ್ವಾ? ಹಾಗಾದರೆ ಪ್ರಶ್ನೆ ಏನಪ್ಪ? ವೈಯಾರವೃತ್ತಿ ಯಾರದ್ದು ಮಾಡಬೇಕು? ಉತ್ತರ, ಆಚಾರ್ಯ ಭಗವಾನ್ ಉಮಾಸ್ವಾಮಿಯವರು ತತ್ವಾರ್ಥ ಸೂತ್ರ ಮಹಾಶಾಸ್ತ್ರದಲ್ಲಿ ವೈಯಾರವೃತ್ತಿಗೆ ಯೋಗ್ಯ ಪಾತ್ರವನ್ನು ಹೇಳಿದ್ದಾರೆ. ಪಾತ್ರ ಅಂದರೆ ಇಲ್ಲಿ ತೆಗೆದುಕೊಳ್ಳುವವರು ಪಾತ್ರ, ಕೊಡುವವರು ದಾತ. ಈ ಪಾತ್ರ ಶಬ್ದ ಇಲ್ಲಿ ಬರ್ತದೆ. ಅಂದರೆ ಅದಕ್ಕೆ ಯೋಗ್ಯ ವ್ಯಕ್ತಿಯನ್ನು ಪಾತ್ರ ಅಂತ ಹೇಳ್ತಾರೆ. ಗೊತ್ತಾಯ್ತು? ಪಾತ್ರ ಅಂದ್ಕೊಳ್ಳೆ ತಪ್ಪಾಗಿ ಅರ್ಥವನ್ನು ತಿಳಿಬಾರ್ದು. ಪಾತ್ರ ಅಂದರೆ ಅದಕ್ಕೆ ಯೋಗ್ಯ ವ್ಯಕ್ತಿಯನ್ನು ಪಾತ್ರ ಅಂತಾರೆ ಅಂತ ಹೇಳ್ತಾರೆ. ಅವರನ್ನು ಸತ್ ಪಾತ್ರ ಅಂತಲೂ ಕೂಡ ಹೇಳ್ತಾರೆ. ಈಗ ಇದನ್ನು ನೀವು ಬರೆದುಕೊಳ್ಳಿರಿ, ಯಾಕೆಂದರೆ ನಿಮಗೆ ಇದು ಬರೆಯದೆಯೇ ನೆನಪಾಗುವಂಥ ವಿಷಯ ಅಲ್ಲ. ಆದ್ದರಿಂದ ಇದನ್ನು ಈಗ ನಿಮ್ಮ ಪುಸ್ತಕದಲ್ಲಿ ಬರೆದುಕೊಳ್ಳಿರಿ. ಆಚಾರ್ಯರು, ಉಪಾಧ್ಯಾಯರು, ತಪಸ್ವಿಗಳು, ಶೈಕ್ಷರು, ಗ್ಲಾನರು, ಗಣ, ಕುಲ, ಸಂಘ, ಸಾಧು, ಮನೋಜ್ಞ. ಈ 10 ಬಿಂದುಗಳು ಆದವು. ಅರ್ಥ ಆಯ್ತಲ್ಲಪ್ಪ? ಇನ್ನೊಂದು ಸಲ ಕೇಳ್ತೀರಿ. ಆಚಾರ್ಯ, ಉಪಾಧ್ಯಾಯ, ತಪಸ್ವಿ, ಶೈಕ್ಷ, ಗ್ಲಾನ, ಗಣ, ಕುಲ, ಸಂಘ, ಸಾಧು, ಮನೋಜ್ಞ. ಇಲ್ಲಿ 10 ವಿಷಯಗಳು ಆದವಲ್ವ? ಹಾಗಾದರೆ ನೀವೀಗ ಈ 10 ವಿಷಯದ ಬಗ್ಗೆ ಅದರ ಪಾರಿಭಾಷೆಯನ್ನು ಬರೆದುಕೊಳ್ಳಬೇಕಾಗ್ತದೆ. ಈ 10 ಪ್ರಕಾರದವರು ಯಾರು, ಹೇಗೆ ಇರುತ್ತಾರೆ ಎನ್ನುವುದರ ಬಗ್ಗೆ ಪರಿಚಯ ಬೇಕಲ್ಲವೇ? ಇಲ್ಲಾಂದರೆ ನಾವು ಯಾರ ಸೇವೆಯನ್ನು ಮಾಡುವುದು? ಸೇವೆ ಮಾಡುವುದಂತೂ ನಮಗೆ ಗೊತ್ತಿದೆ, ಯಾರ ಸೇವೆ ಮಾಡಬೇಕು ಅನ್ನೋದು ಪರಿಜ್ಞಾನ ನಮಗೆ ಇದೆಯೇ? ಇಲ್ಲ. ಆದ್ದರಿಂದ ನೀವಿದನ್ನು ಈಗ 10 ಪ್ರಕಾರದ ವಿಷಯವನ್ನು ಸ್ವಲ್ಪ ಅಂದರೆ ಭಾಳ ವಿಸ್ತಾರ ಅಲ್ಲ, ಅತಿ ಸಂಕ್ಷಿಪ್ತದಲ್ಲಿ ಹೇಳಲಾಗುತ್ತದೆ, ಶಾಸ್ತ್ರದ ಶಬ್ದದಲ್ಲಿಯೇ ಹೇಳಲಾಗುತ್ತದೆ. ಆದ್ದರಿಂದ ನೀವಿದನ್ನು ಬರೆದುಕೊಳ್ಳಿರಿ. ಯಾಕೆಂದರೆ ನನ್ನ ಶಬ್ದದಲ್ಲಿ ಹೇಳೋದಾದರೆ ಅದು ಭಾಳ ವಿಸ್ತಾರ ಆಗ್ತದೆ, ಅಸ್ತವ್ಯಸ್ತ ಆಗಿ ಹೋಗ್ತದೆ ಅಲ್ವಾ? ನಿಮಗೆ ಅದು ಯಾಗೂ ಗೊತ್ತಿದೆ. ಆದರೆ ಶಾಸ್ತ್ರದ ಶಬ್ದದಲ್ಲಿಯೇ ಸರಿಯಾಗಿ ಹೇಳಿದರೆ ನಿಮಗೆ ಅದು ಸುಂದರವಾಗಿ ತಿಳುವಳಿಕೆಗೆ ಬರ್ತದೆ ಮತ್ತು ನಿಮ್ಮ ಸಮಯ ಕೂಡ ವ್ಯರ್ಥ ಆಗುವುದಿಲ್ಲ ಅಲ್ಲವೇ? ಆದ್ದರಿಂದ ಬರೆದುಕೊಳ್ಳಿರಿ. ವಿಷಯ 1. ಆಚಾರ್ಯ ಅಂದರೆ ದರ್ಶನ, ಜ್ಞಾನ, ಚಾರಿತ್ರ್ಯ, ತಪ, ವೀರ್ಯ ಈ 5 ಆಚಾರಗಳನ್ನು ಪಾಲಿಸುವವರು ಮತ್ತು ಯಾರ ಸಂರಕ್ಷಣೆ ನಿರ್ದೇಶನದಲ್ಲಿ ಮುನಿವರ್ಗ ರತ್ನತ್ರಯಗಳನ್ನು ಪಾಲಿಸುತ್ತಾರೆಯೋ ಅವರನ್ನು ಆಚಾರ್ಯರು ಎನ್ನಲಾಗಿದೆ ಎನ್ನುತ್ತಾರೆ. ವಿಷಯ 2. ಉಪಾಧ್ಯಾಯರು ಅಂದರೆ ವ್ರತ, ಶೀಲ ಆದಿಗಳಿಂದ ಸುಶೋಭಿತ ಯಾವ ಗುರುವಿನಿಂದ ಮುನಿಗಳು ವಿನಯಪೂರ್ವಕ ಶ್ರುತಜ್ಞಾನ ಅಂದರೆ ಆಗಮದ ಅಧ್ಯಯನ ಮಾಡುತ್ತಾರೆಯೋ ಅವರನ್ನು ಉಪಾಧ್ಯಾಯರು ಎನ್ನುತ್ತಾರೆ. ಈ ಉಪಾಧ್ಯಾಯರು ಶ್ರುತದ ಪಾರಗಾಮಿ ಇರುತ್ತಾರೆ. ವಿಷಯ 3. ತಪಸ್ವಿ ಮುನಿ ಇವರ ವೈಯಾರವೃತ್ತಿ ಅಂದರೆ ಸೇವೆ ಅಂದರೆ ಏನು? ಬರೆದುಕೊಡ್ರಿ. ಬಾಹ್ಯ ಮತ್ತು ಅಭ್ಯಂತರ 12 ಪ್ರಕಾರದ ತಪದಲ್ಲಿ ಸದಾ ಸಂಲಗ್ನರಾದ ಮುನಿಗಳು ಇವರು ತಪಸ್ವಿ ಮುನಿ ಎನ್ನಲಾಗುತ್ತದೆ. ಇನ್ನು ವಿಷಯ 4. ಶೈಕ್ಷ ಮುನಿ ಅವರ ವೈಯಾರವೃತ್ತಿ ಅಂದರೆ ಸೇವೆ. ಹಾಗಂದ್ರೆ ಏನು? ಶೈಕ್ಷ ಮುನಿ ಅಂದರೆ ಏನು? ಅದನ್ನು ಬರೆದುಕೊಡ್ರಿ.
ಶ್ರುತಜ್ಞಾನದ ಶಿಕ್ಷಣವನ್ನು ಗ್ರಹಣ ಮಾಡುವುದರಲ್ಲಿ ನಿಪುಣ ಮತ್ತು ಅತ್ಯಂತ ವಿನಯಶೀಲ. ಶ್ರುತಜ್ಞಾನದ ಶಿಕ್ಷಣ ಪಡೆಯಲು ಪ್ರಧಾನನಾಗಿರುವವರು. ಅವರನ್ನು ಇಲ್ಲಿ ಶೈಕ್ಷ ಮುನಿ ಎನ್ನಲಾಗುತ್ತದೆ. ಶೈಕ್ಷ ಗೊತ್ತಾಗ್ತದೆ? ಹಾಂ. ಇನ್ನು ವಿಷಯ 5. ಗ್ಲಾನ ಮುನಿಯ ವೈಯಾರವೃತ್ತಿ ಅಂದರೆ ಸೇವೆ ಅಂದರೆ ಏನು? ಬರೆದುಕೊಳ್ಳ್ರಿ. ಯಾರ ಶರೀರವು ರೋಗ ಆದಿಗಳಿಂದ ಕ್ಲೇಶಮಯವಾಗಿದೆಯೋ ಅಂತಹ ಮುನಿಗಳು ಇಲ್ಲಿ ಗ್ಲಾನ ಮುನಿಗಳು ಎನ್ನಲ್ಪಡುತ್ತದೆ. ಅವರ ವೈಯಾರವೃತ್ತಿ ಅಂದರೆ ಸೇವೆ ಮಾಡಬೇಕು. ಇನ್ನು 6ನೇ ವಿಷಯ ಗಣ ಅಂದರೆ ಪ್ರವರ್ತಕ ಮತ್ತು ಸ್ಥವಿರ ಪದವಿಗಳಿಂದ ಸುಶೋಭಿತ ವೃದ್ಧ ಮುನಿಗಳು. ಇವರನ್ನು ಗಣ ಎನ್ನಲಾಗುತ್ತದೆ. ವೃದ್ಧ ಮುನಿಗಳ ಸಮುದಾಯ ಇದು ಗಣ ಇದೆ. ಈಗ ಪ್ರವರ್ತಕ ಮತ್ತು ಸ್ಥವಿರ ಮುನಿಗಳು ಯಾರು ಹಾಗಾದರೆ ಅದನ್ನು ಒಂದು ಸ್ವಲ್ಪ ಇಲ್ಲಿಯೇ ತಿಳಿದುಕೊಂಡು ಹೋಗೋಣ. ಮುಂದೆ ಹೇಳಲು ಅವಕಾಶ ಆಗುವುದಿಲ್ಲ. ಈಗ ನಿಮಗೆ ಹೇಗೂ ಗೊಂದಲಕ್ಕೆ ಬಂತು ಅಂತ ಕಾಣ್ತದೆ. ಇನ್ನೊಂದು ಸಲ ಹೇಳ್ತೀನಿ. ವಿಷಯ 6. ಗಣ ಅಂದರೆ ಪ್ರವರ್ತಕ ಮತ್ತು ಸ್ಥವಿರ ಪದವಿಗಳಿಂದ ಸುಶೋಭಿತ ವೃದ್ಧ ಮುನಿಗಳು. ವೃದ್ಧ ಮುನಿಗಳ ಸಮುದಾಯ ಇದು ಗಣ ಇದೆ. ಸಂಘವನ್ನು ಸರಿದಾರಿಯಲ್ಲಿ ನಡೆಸುವವರನ್ನು ಪ್ರವರ್ತಕರು ಎನ್ನುತ್ತಾರೆ. ಸಾಧುಗಳ ಆಚರಣೆ ಯಾರಿಂದ ಸ್ಥಿರವಾಗುವುದೋ ಅವರನ್ನು ಸ್ಥವಿರ ಮುನಿ ಎನ್ನುತ್ತಾರೆ. ಈಗ 7ನೇ ವಿಷಯ ಬರೆದುಕೊಡ್ರಿ. ಕುಲ ಅಂದರೆ ಕುಲದ ಸೇವೆ ವೈಯಾರವೃತ್ತಿ ಅಂದರೆ ಏನು ನೋಡಿ. ದೀಕ್ಷೆ ಕೊಡುವ ಆಚಾರ್ಯರ ಶಿಷ್ಯ ಸಮುದಾಯವನ್ನು ಕುಲ ಎನ್ನುತ್ತಾರೆ. ವಿಷಯ 8. ಸಂಘ ಅಂದರೆ ಸಂಘದ ಸೇವೆ ವೈಯಾರವೃತ್ತಿ. ಬರೆದುಕೊಡ್ರಿ. ಋಷಿ, ಮುನಿ, ಯತಿ, ಅಣಗಾರ ಈ 4 ಪ್ರಕಾರದ ಮುನಿಗಳ ಸಂಘವನ್ನು ಸಂಘ ಎನ್ನುತ್ತಾರೆ. 9ನೇ ವಿಷಯ ಸಾಧು ಅಂದರೆ ಬಹಳ ಕಾಲದಿಂದ ದೀಕ್ಷಿತರು. ಅಂದರೆ ದೀಕ್ಷೆ ಸ್ವೀಕರಿಸಿ ಅವರು ಬಹಳ ಕಾಲ ಆಗಿದೆ, ಅವರನ್ನು ಸಾಧು ಎನ್ನುತ್ತಾರೆ. ಅವರ ಸೇವೆ ಮಾಡುವುದು. ವಿಷಯ 10. ಮನೋಜ್ಞ ಅಂದರೆ ಇದಕ್ಕೆ ಮನೋಜ್ಞಕ್ಕೆ ಶಾಸ್ತ್ರದಲ್ಲಿ ಸಾಕಷ್ಟು ಅರ್ಥಗಳು ಬೇರೆ ಬೇರೆ ಪ್ರಕಾರದಲ್ಲಿ ಬರ್ತವೆ. ಅದು ಎಲ್ಲವನ್ನು ನೀವು ಸ್ವೀಕಾರ ಮಾಡಬೇಕು. ಅಂದರೆ ಮನೋಜ್ಞ ಅಂದರೆ ಸುಂದರ ಇದ್ದಾರೆ, ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂತಂದರೆ ಅಥವಾ ಬಹಳ ದೊಡ್ಡ ವಿದ್ವಾಂಸರು ಇದ್ದಾರೆ. ಇನ್ನೊಂದು ಅರ್ಥ ಅಂದರೆ ಅವರು ಒಳ್ಳೆಯ ವಕ್ತ ಇದ್ದಾರೆ. ಇನ್ನೊಂದು ಅರ್ಥ ಅವರು ಮಹಾಕುಲೀನ ಇದ್ದಾರೆ, ಅಂದರೆ ಉತ್ತಮ ಬಹಳ ದೊಡ್ಡ ಕುಲದಲ್ಲಿ ಅವರ ಉತ್ಪತ್ತಿಯಾಗಿದೆ. ಇನ್ನೊಂದು ಅವರು ಲೋಕಮಾನ್ಯ ಇದ್ದಾರೆ, ಅಂದರೆ ಅವರನ್ನು ಲೋಕದಲ್ಲಿ ಎಲ್ಲರೂ ಆಸೆ ಮಾಡುತ್ತಾರೆ, ಅವರನ್ನು ಮನ್ನಿಸುತ್ತಾರೆ. ಇವರೆಲ್ಲ ಮನೋಜ್ಞ ಸಾಧುಗಳು. ಇದು ಅರ್ಥ ಆಗ್ತಿದೆ. ಒಂದು ವಿಷಯ, ನೋಡಲು ಅವರು ಅತಿ ಸುಂದರವಾಗಿ ಇದ್ದರೂ ಕೂಡ ಅವರು ಮನೋಜ್ಞ ಎನ್ನಲಾಗ್ತದೆ. ಅವರು ಅಂದರೆ ಬೇರೆ ಯಾರು ಮುನಿಗಳು ಅವರು ಬಹಳ ದೊಡ್ಡ ವಿದ್ವಾಂಸರಿದ್ದರೂ ಕೂಡ ಅವರನ್ನು ಮನೋಜ್ಞ ಎನ್ನಲಾಗುತ್ತದೆ. ಅಕಸ್ಮಾತ್ ಅವರು ಒಳ್ಳೆಯ ವಕ್ತ ಅಂದರೆ ವ್ಯಾಖ್ಯಾನ ಮಾಡೋದರಲ್ಲಿ ಅವರು ಅತಿ ನಿಪುಣರಿದ್ದರೂ ಕೂಡ ಅವರನ್ನು ಮನೋಜ್ಞ ಎನ್ನುತ್ತಾರೆ. ಮಹಾಕುಲೀನ ಅಂದರೆ ಒಳ್ಳೆ ಅಂಥ ದೊಡ್ಡ ಕುಲದಲ್ಲಿ ಹುಟ್ಟಿದವರು ಅವರನ್ನು ಕೂಡ ಮನೋಜ್ಞ ಎನ್ನುತ್ತಾರೆ. ಮತ್ತು ಯಾವುದಾದ್ರು ಸಾಧುಗಳು ಅವರು ಲೋಕಮಾನ್ಯ ಇದ್ದಾರೆ, ಅಂದರೆ ಎಲ್ಲರೂ ಅವರನ್ನು ಮನ್ನಿಸುತ್ತಾರೆ, ಗೌರವಿಸುತ್ತಾರೆ, ಅವರು ಕೂಡ ಮನೋಜ್ಞ ಸಾಧು ಇದ್ದಾರೆ. ಇಲ್ಲಿ ನಿಮಗೆ ಈ ವಿಷಯ ಗೊಂದಲಕ್ಕೆ ಬಂತು ಅಂತ ಹೇಳಿ ನನಗೆ ಯಾಕೋ ಕಾಣ್ತಾ ಇದೆ. ಇದು ಸ್ವಚ್ಛವಾಗಿ ಎಲ್ಲರಿಗೂ ಅರ್ಥ ಆದ ಹಾಗೆ ನನಗೆ ಕಾಣ್ತಾ ಇಲ್ಲ. ಅದಕ್ಕೆ ಬೇರೆ ಒಂದು ರೀತಿಯಿಂದ ನಾನು ನಿಮ್ಗೆ ಹೇಳ್ತೀನಿ. ಅಕಸ್ಮಾತ್ ಯಾವುದಾದರೂ ಮುನಿರಾಜ್ ಅತ್ಯಂತ ಸುಂದರವಾಗಿದ್ದಾರೆ, ಅಷ್ಟೇ ಸಾಕು, ಅಷ್ಟೇ ಇದ್ರೆ ಸಾಕು,
ಬೇರೆ ಗುಣಗಳು ಇಲ್ಲ, ಬೇರೆ ಇನ್ನು ಹೇಳಿದ ಗುಣಗಳು ಕಡಿಮೆ ಇದ್ದರೂ ಕೂಡ ಮನುಷ್ಯರು ಅದನ್ನು ಮಾನಿಸ್ತಾರೆ. ಓಕೆ, ಅವರು ಮನೋಜ್ಞ. ಅಥವಾ ಅವರು ಸುಂದರ ಇರದೇ ಇರಬಹುದು, ಆದರೆ ಅತಿ ದೊಡ್ಡ ವಿದ್ವಾಂಸ, ಆವಾಗಲೂ ಕೂಡ ಅವರನ್ನು ಮನೋಜ್ಞ ಎಂದೇ ಸ್ವೀಕರಿಸ್ತಾರೆ ಅಲ್ವಾ. ಇನ್ನು ಶಾಸ್ತ್ರದ ಅತಿ ದೊಡ್ಡ ವಿದ್ವಾಂಸ ಅಲ್ಲ, ಆದರೆ ಒಳ್ಳೆಯ ವಕ್ತ, ವ್ಯಾಖ್ಯಾನದಲ್ಲಿ ನಿಪುಣ, ಅವರನ್ನು ಕೂಡ ಮನೋಜ್ಞ ಎನ್ನುತ್ತಾರೆ ಅಲ್ವಾ. ಮತ್ತು ಇದು ಯಾವುದೂ ಇಲ್ಲ, ಆದರೆ ಮಹಾಕುಲೀನ, ಬಹಳ ಅತಿ ಶ್ರೇಷ್ಠ ಜನ್ಮದಲ್ಲಿ ಇದರಲ್ಲಿ ಕುಲದಲ್ಲಿ ಉತ್ಪನ್ನ, ಅವ್ರನ್ನೂ ಕೂಡ ಮನೋಜ್ಞ ಎನ್ನುತ್ತಾರೆ ಅಲ್ವಾ. ಇದೆಲ್ಲನೂ ಕೂಡ ಇವರು ಮನೋಜ್ಞ ಸಾಧುಗಳು. ಅಷ್ಟಾಯ್ತು. ಇವರ ಸೇವೆ ಮಾಡುವುದು, ವೈಯಾವೃತ್ತಿ ಮಾಡುವುದು ಕೂಡ ಹೇಳಿದ್ದಾರೆ. ಈಗ ಒಂದು ಪ್ರಶ್ನೆ ಬರ್ತದೆ, ಶಾಸ್ತ್ರದಲ್ಲಿ ಮನೋಜ್ಞ ಸಾಧುಗಳನ್ನು ಗ್ರಹಿಸಲು ಕಾರಣ ಏನು? ಈ ಪ್ರಶ್ನೆ ಸಹಜವಾಗಿ ಬರ್ತದೆ. ಯಾಕೆಂತಂದರೆ ಹಿಂದೆ ಏನು ಬಂತು, ಗ್ಲಾನ ಮುನಿ ಅಂದರೆ ರೋಗಿ, ಸಾಧು ಅಂದರೆ ಅತಿ ದೀರ್ಘ ದೀಕ್ಷಿತ. ಇದೆಲ್ಲ ಸತ್ಯ ಇದೆಯಪ್ಪ, ಇದೆಲ್ಲ ಸತ್ಯ ಇದೆ, ನಮ್ಗೆ ಅರ್ಥ ಆಗ್ತಾ ಇದೆ, ಸತ್ಯ ಇದೆ. ಭಾಳ ದೊಡ್ಡ ತಪಸ್ವಿ ಆಯಿತು, ಆಚಾರ್ಯರು ಆಯಿತು, ಉಪಾಧ್ಯಾಯರು ಆಯಿತು. ಆದರೆ ಈ ಮನೋಜ್ಞ ಮುನಿಗಳ ಸೇವೆಯನ್ನು ಯಾಕಪ್ಪ ಮಾಡಬೇಕು? ಇದು ಪ್ರಶ್ನೆ ಸಹಜವಾಗಿ ಬರಲೇಬೇಕು. ವಿಚಾರ ಮಾಡುವವರಿಗೆ ಬಂದೇ ಬರ್ತದೆ, ಬರಲೇಬೇಕು. ಒಳ್ಳೆಯ ಪ್ರಶ್ನೆ. ಅದಕ್ಕೆ ಆಚಾರ್ಯ ಭಗವಾನ್ ಏನು ಉತ್ತರ ಕೊಡುತ್ತಾರೆ ಕೇಳ್ರಿ. ಲೋಕದಲ್ಲಿ ಅವರಿಂದ ಜಿನ ಧರ್ಮದ ವಿಶೇಷವಾದ ಗೌರವ ಬೆಳೆಯುತ್ತದೆ. ಗೊತ್ತಾಯ್ತು ನಿಮಗೆ? ಏನು ಉತ್ತರ ಕೊಟ್ಟರು ಆಚಾರ್ಯ ಭಗವಾನ್? ಎಷ್ಟು ಸುಂದರವಾದ ಉತ್ತರ ನೋಡ್ರಿ. ಲೋಕದಲ್ಲಿ ಅವರಿಂದ ಜಿನ ಧರ್ಮದ ವಿಶೇಷವಾದ ಗೌರವ ಬೆಳೆಯುತ್ತದೆ, ಜಿನ ಧರ್ಮ ಪರಿಚಿತ ಆಗ್ತದೆ. ಮನೆಗೆ ಎಲ್ಲ ಕಡೆಗೆ ಎಲ್ಲ ಮನುಷ್ಯರಿಗೂ ಜಿನ ಧರ್ಮದ ಪರಿಚಯ ಆಗುತ್ತದೆ. ಆದ್ದರಿಂದ ನಾವು ಅವರ ಸೇವೆಯನ್ನು ಮಾಡಲೇಬೇಕು ಅಲ್ವಾ. ಅದು ಕೂಡ ವಿಶೇಷವಾದ ಒಂದು ಕಾರ್ಯ ಇದೆ, ಪ್ರಭಾವನ ಕಾರ್ಯ ಅಲ್ವಾ. ಆಯಿತು. ಇನ್ನು ಮುಂದೆ ಕೆಲವೊಂದು ಮಹಾಶಾಸ್ತ್ರಗಳಲ್ಲಿ ಒಂದು ವಿಶೇಷವಾದ ಪ್ರಕರಣ ನೆನಪಿಟ್ಕೊಳ್ರಿ. ಕೆಲವೊಂದು ಮಹಾಶಾಸ್ತ್ರಗಳಲ್ಲಿ ಮನೋಜ್ಞರಲ್ಲಿ ಅವಿರತ ಸಮ್ಯಕ್ ದೃಷ್ಟಿಯನ್ನು ಕೂಡ ಗ್ರಹಿಸಿದ್ದಾರೆ. ಇದು ವಿಶೇಷವಾದ ಪ್ರಕರಣ. ಅರ್ಥ ಆಯಿತು? ಅಂದರೆ ಇಲ್ಲಿ ಯಾರ್ಯಾರನ್ನು ತಗೋಬೇಕು ನೀವೀಗ? ಅವಿರತ ಸಮ್ಯಕ್ ದೃಷ್ಟಿ ಅಂದರೆ ನಾಲ್ಕನೇ ಗುಣಸ್ಥಾನವರ್ತಿ ಮತ್ತು 5ನೇ ಗುಣಸ್ಥಾನವರ್ತಿಗಳನ್ನು ಕೂಡ ನೀವು ತಗೊಳ್ಳೇಬೇಕು ಮನೋಜ್ಞದೊಳಗಡೆ. ಅರ್ಥ ಆಯಿತು? ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ. ಇಲ್ಲಿ ಕೇವಲ ದಿಗಂಬರ ಮುನಿಗಳದ್ದೇ ಸೇವೆ ಅಂಥೇಳಿ ಏಕಾಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂತಂದರೆ 4ನೇ ಗುಣಸ್ಥಾನವರ್ತಿ ಅವಿರತ ಸಮ್ಯಕ್ ದೃಷ್ಟಿಯನ್ನೂ ಕೂಡ ಸ್ವೀಕಾರ ಮಾಡಿದಾಗ, ಹಾಗಾದರೆ ಮತ್ತೆ 5ನೇ ಗುಣಸ್ಥಾನವರ್ತಿಯನ್ನು ಸ್ವೀಕಾರ ಮಾಡಲೇಬೇಕಲ್ಲ. ಉದಾಹರಣೆಗೆ ಈಗ 5ನೇ ಗುಣಸ್ಥಾನವರ್ತಿ ಜ್ಞಾನಮತಿ ಮಾತಾಜಿಯವರು ಪ್ರಪಂಚದಲ್ಲಿ ಎಷ್ಟು ದೊಡ್ಡ ಜೈನ ಧರ್ಮದ ಆರ್ಷ್ ಆಗಮ ಪರಂಪರೆಯ ಪ್ರಭಾವನೆಯನ್ನು ಮಾಡಿದರು. ಇದು ನಿಮಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅಲ್ವಾ. ಅವರು ದಿಗಂಬರ ಮುನಿಯಲ್ಲಿ ಬರೋದಿಲ್ಲ. ಯಾವುದರಲ್ಲಿ ಬರ್ತಾರೆ ಅವರು? 5ನೇ ಗುಣಸ್ಥಾನವರ್ತಿ ಆರಿಕಾ ಮಾತಾಜಿಯಲ್ಲಿ ಬರ್ತಾರೆ. ಆದರೆ ಅವರ ಪ್ರಭಾವನೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅಲ್ಲಿ ಹೋಗಿ ನೋಡಿದವರಿಗೆ ಅಥವಾ ಅವರ ಬಗ್ಗೆ ಅವರ ಶಾಸ್ತ್ರಗಳನ್ನು ಓದಿದವರಿಗೆ ಗೊತ್ತು. ಎಷ್ಟು ಎಂತೆಂಥ ಮಹಾಶಾಸ್ತ್ರಗಳನ್ನು ಇವತ್ತು ಅವರು ಅದನ್ನು ಸ್ವಯಂ ತಿಳ್ಕೊಂಡು ಅದನ್ನು ಟೀಕೆ ಬರೆದರು. ಅದರದ್ದು ವಿಸ್ತಾರವಾದ ಟೀಕೆಯನ್ನು ಅಷ್ಟಸಹಸ್ರಿ ಮಹಾಶಾಸ್ತ್ರ ಹೊಂದಿದೆ. ಅದನ್ನು ಅತಿ ದೊಡ್ಡ ವಿದ್ವಾಂಸರು ಅದನ್ನು ಕಷ್ಟಸಹಸ್ರಿ ಅಂತ ಹೆಸರಿಟ್ಟು ಬಿಟ್ಟಿದ್ದರು. ಅಂಥ ದೊಡ್ಡ ಮಹಾ ನ್ಯಾಯಶಾಸ್ತ್ರ ಅದು. ಅದನ್ನು ಜ್ಞಾನಮತಿ ಮಾತಾಜಿಯವರು ತಿಳಿದುಕೊಂಡು ಅದನ್ನು ಸಂಪೂರ್ಣ ಅಕ್ಷರನೂ ಬಿಡದೆ ಕೂಡ ಅದನ್ನು ಹಿಂದಿಯಲ್ಲಿ ಟೀಕೆ ಬರೆದರು ಅಂತಂದರೆ ಅದು ಯಾವ ರೀತಿ ಜ್ಞಾನ ಸಂಪತ್ತನ್ನು ಪ್ರಾಪ್ತ ಮಾಡಿಕೊಂಡಿರೋ ಜೀವ ಇರ್ಬೋದು ಅಲ್ವಾ. ಆದ ರೀತಿ ಆ ರೀತಿಯವರನ್ನು ಕೂಡ ಸೇವೆ ಮಾಡಲೇಬೇಕು. ಅದು ಕೂಡ ವೈಯಾವೃತ್ತಿ ಇದೆ. ಇಲ್ಲಿ ನೀವು ಏಕಾಂತವಾಗಿ ಕೇವಲ ದಿಗಂಬರ ಮುನಿಗಳನ್ನು ಮಾತ್ರ ತೆಗೆದುಕೊಳ್ಳಬಾರದು. ಅರ್ಥ ಆಯಿತು? ಇನ್ನು ಹಿಂದೆ ಹೇಳಿದ 10 ಪ್ರಕಾರದ ಸಾಧುಗಳಿಗೆ ವ್ಯಾಧಿ, ರೋಗ, ಪರಿಶಃ, ಉಪಸರ್ಗ ಮತ್ತು ಮಿಥ್ಯಾತ್ವದ ಸಂಬಂಧ ಆದರೆ ಅದನ್ನು ಯಾವುದೇ ರೀತಿಯ ಪ್ರತ್ಯುಪಕಾರದ ಭಾವನೆ ರಹಿತರವಾಗಿ, ಅಂದರೆ ನಾವು ಯಾವುದೇ ರೀತಿ ಅವರಿಂದ ಉಪಕಾರ ಆಗಲಿ ಅನ್ನೋ ಭಾವನೆ ಇಟ್ಟುಕೊಳ್ಳದೆಯೇ, ಅಂದರೆ ನಿಸ್ವಾರ್ಥ ಭಾವನೆಯಿಂದ ಪ್ರಾಸುಕ, ಔಷಧಿ, ಆಹಾರ, ಆಶ್ರಯ, ಸಂಸ್ತರ, ಸಿಂಹಾಸನ, ಕಾಷ್ಟ ಆಸನ ಮತ್ತು ಧರ್ಮ ಸಾಧಕ ಉಪಕರಣಗಳನ್ನು ಕೊಟ್ಟು ಸೇವೆ ಮಾಡುವುದು ವೈಯಾವೃತ್ತಿ ಇದೆ. ಈಗ ಇದನ್ನು ವಿಸ್ತಾರವಾಗಿ ಹೇಳಬೇಕಾಗಿತ್ತು, ಆದರೆ ಅಷ್ಟು ಸಮಯ ಆಗುವುದಿಲ್ಲ. ನೀವು ನಾಳೆ ಬರ್ರಿ, ನಾಳೆಯ ಭಾಗದಲ್ಲಿ
ಮುಂದೆ ಬಂದು ಕೇಳ್ರಿ. ಈಗ ಹೋಗ್ಬರ್ರಿ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.